ಆ ದೇಶದಲ್ಲಿ ಆ ಸಿನಿಮಾ ಬ್ಯಾನ್. ಆದರೆ ಅತ್ಯಂತ ಹೆಚ್ಚಿನ ಮಟ್ಟಿಗೆ ಪೈರೇಟೆಡ್ ಕಾಪಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೋಡಿದಂತಹ ಸಿನಿಮಾ ದುರಂಧರ್, ಪಾಕಿಸ್ತಾನದೊಳಗೆ ನಿಜಕ್ಕೆ ಹತ್ತಿರವಾದಂತಹ ಒಂದು ಸಿನಿಮಾ. ಇದೇ ಅವರಿಗೆ ಆಶ್ಚರ್ಯ ತಂದಿರೋದು, ತನ್ನ ವೈದ್ಯ ದೇಶ ತೆಗೆದಿರುವಂಥ ಮೂವಿ. ಆದರೂ ಈ ಚಿತ್ರದ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಿರುವಂಥ ವಿಡಿಯೋಗಳು ವೈರಲ್ ಆಗಿದೆ. ನಾವು 2 ಬಾರಿ ತಪ್ಪು ಮಾಡಿದ್ದೇವೆ ನಮ್ಮ ದೇಶ. ಏನು ಎಲ್ಲ ಗೂಢಚಾರಿಗಳ ಮಾಹಿತಿಯನ್ನು ನಾವು ಕೊಟ್ಬಿಟ್ಟಿದ್ವಿ. ಹಾಗಾಗಿ ಅವ್ರು ಯಾರೂ ಬದುಕುಳಿಲಿಲ್ಲ. ಕರಾಚಿಯಲ್ಲಿ ಕೂಡ ಅಂಡರ್ ವರ್ಲ್ಡ್, ಮಾಫಿಯಾ, ಡಾನ್ಗಳು ಎಲ್ಲರೂ ಇದ್ದಂಥ ಕಾಲ. ಕರಾಚಿ ಒಂಥರ ಎಲ್ಲ ಜನಾಂಗಗಳು ಸೇರಿ ಬದುಕ್ತಾ ಇರುವಂತಹ ಒಂದು ದೊಡ್ಡ ಮಹಾನಗರ. ನಾನು ನೆಚ್ಕೊಂಡಿರುವಂಥ ದೇಶ ನನಗೆ ಹೀಗೆ ಮಾಡ್ಬಿಡ್ತು ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಸಿನಿಮಾ ನೋಡ್ತಾ ಇದ್ದೀರಾ ಸರ್ ನೀವು? ನೋಡ್ತೀನಿ, ಹೆಚ್ಚಾಗಿ ನೋಡೋದಿಲ್ಲ. ಆದರೆ ಯಾವುದೋ ಇಷ್ಟ ಆದದ್ದು ಭೌಗೋಳಿಕವಾಗಿ ಜಾಗತಿಕವಾಗಿ ಯಾವುದಾದ್ರೂ ಇಂಪಾರ್ಟೆಂಟ್ ಇದ್ರೆ ನೋಡ್ತಾ ಇರ್ತೇನೆ. ದುರಂಧರ್ ನೋಡಿರಬಹುದು ಅಂತ ಅನ್ಸುತ್ತೆ. ಅದೊಂದು ನೋಡಿದ್ದೇನೆ, ಥಿಯೇಟರ್ಗೆ ಹೋಗಿ ನೋಡಿದ್ದೇನೆ. ಹೌದು. ಈ ಒಂದು ದುರಂಧರ್ ಸಿನಿಮಾದಲ್ಲಿ ನಿಮ್ಗೆ ಈ ಒಂದು ವಿಚಾರಗಳು ಗೊತ್ತಿರೋದ್ರಿಂದ ದುರಂಧರ್ ಸಿನಿಮಾ ಹೇಗಿದೆ ಅಂಡ್ ಅದರಲ್ಲಿ ಬಂದಂತಹ ಪಾತ್ರಗಳೆಲ್ಲ ಎಷ್ಟು ನಿಜವಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೈಜ ಘಟನೆಗಳನ್ನೇ ಆಧಾರವನ್ನಾಗಿಟ್ಕೊಂಡು ಮಾಡಿರುವಂಥ ಸಿನಿಮಾ ಧುರಂಧರ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಅಂದರೆ ಕಾಂದಹಾರ್ ವಿಮಾನ ಹೈಜಾಕ್ ಮಾಡಿದಂಥ ಕಥೆಯಿಂದ ಪ್ರಾರಂಭ ಆಗುವಂತೆ ಸಿನಿಮಾ ಕಥೆಯನ್ನು ಹೆಣೆದುಕೊಂಡು ಹೋಗಿದ್ದಾರೆ. ಅಲ್ಲದೆ ಪಾಕಿಸ್ತಾನದ ಒಳಗೆ ಅತ್ಯಂತ ದೊಡ್ಡ ನಗರ ಕರಾಚಿ, ಸಿಂಧ್ ಪ್ರಾಂತ್ಯದ ನಗರ ಕರಾಚಿ. ನಾವು ಅಂದ್ಕೋತೀವಿ ಹೆಚ್ಚಾಗಿ ಪಾಕಿಸ್ತಾನದಲ್ಲಿ ಪಂಜಾಬಿಗಳದ್ದೇ ಮೇಲುಗೈ ಅಂತ. ನಿಜ, ಲಾಹೋರ್ನದ್ದೇ ಮೇಲುಗೈ, ಇಸ್ಲಾಮಾಬಾದ್, ರಾವಲ್ಪಿಂಡಿ, ಲಾಹೋರ್ ಇದರದ್ದೇ ಮೇಲುಗೈ ಹೌದು. ಆದರೆ ಎಲ್ಲದಕ್ಕಿಂತ ದೊಡ್ಡ ನಗರ ಕರಾಚಿ. ಅದಿರೋದು ಸಿಂಧ್ನಲ್ಲಿ, ಕೆಳಗಡೆ ಅರಬ್ಬಿ ಸಾಗರದ ದಡದಲ್ಲಿ. ಕರಾಚಿ ಎಲ್ಲದಕ್ಕಿಂತ ದೊಡ್ಡ ನಗರ ಒಂದು, ಜೊತೆಗೆ ಆರ್ಥಿಕವಾಗಿ ಕೂಡ ಅದೇ ದೊಡ್ಡ ಶಹರ್, ಒಂದು ಊರು. ನಮ್ಮಲ್ಲಿ ಹೇಗೆ ಮುಂಬೈ ಇದೆಯೋ ಹಾಗೆ ಕರಾಚಿ ಅವರಿಗೆ. ನಮ್ಮಲ್ಲಿ ಹೇಗೆ ಅಂಡರ್ ವರ್ಲ್ಡ್ ಇತ್ತು, ನಮ್ಮಲ್ಲಿ ಹೇಗೆ ಮಾಫಿಯಾ ಇತ್ತು 1990ರ ದಶಕದಲ್ಲಿ 80ರ ದಶಕದಲ್ಲಿ, ಹಾಗೆ ಪಾಕಿಸ್ತಾನದಲ್ಲಿ ಕರಾಚಿಯಲ್ಲಿ ಕೂಡ ಅಂಡರ್ ವರ್ಲ್ಡ್, ಮಾಫಿಯಾ, ಡಾನ್ಗಳು ಎಲ್ಲರೂ ಇದ್ದಂಥ ಕಾಲ. 90ರ ದಶಕ, 2000ದ ಇಸವಿಯ ಆ ದಶಕ, ಮತ್ತು 10ರ ದಶಕವೂ ಹೌದು ಒಂದು ಸ್ವಲ್ಪ ಮಟ್ಟಿಗೆ. ಈ 3-4 ದಶಕಗಳಲ್ಲಿ ಪಾಕಿಸ್ತಾನದಲ್ಲಿ ಚುಕ್ಕಾಣಿ ಹಿಡಿದಿದ್ದು ಬೆನಜೀರ್ ಭುಟ್ಟೋ ಮತ್ತು ಅದಕ್ಕೆ ಮುಂಚೆ ಅವರ ತಂದೆ ಕೂಡ ಜುಲ್ಫಿಕರ್ ಅಲಿ ಭುಟ್ಟೋ. ಈ ಬೆನಜೀರ್ ಭುಟ್ಟೋ ಕಂಟ್ರೋಲ್ ತಗೊಂಡಂಥ ಕಾಲದಲ್ಲಿ ಕರಾಚಿ ಅವರು ಏನು ಅಂದ್ಕೊಂಡಿದ್ರು, ಇಡೀ ದೇಶವೇ ನಮ್ಮ ಕೈಯಲ್ಲಿದೆ, ದೇಶ ನಡೆಸ್ತಿರೋದೇ ನಾವು ಅಂತ. ಇದಕ್ಕೆ ಪೂರಕವಾಗಿ ಅಲ್ಲಿನ ಮಾಫಿಯಾಗಳು ಕೂಡ ಇವರಿಗೆ ಸಹಾಯ ಮಾಡ್ತಾ ಇದ್ರು, ಇವರ ಪಾರ್ಟಿಗೆ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಇವರು ಪಾರ್ಟಿ. ಹಾಗಾಗಿ ಈ ಪಾರ್ಟಿಗೆ ಅವ್ರು ಸಹಾಯ ಮಾಡ್ತಾಯಿದ್ರು. ಹಾಗಾಗಿ ಇವರೊಂಥರ ವೋಟ್ ಬ್ಯಾಂಕ್ ಆಗಿ ಪರಿಣಮಿಸ್ಬಿಟ್ಟಿದ್ರು ಬೆನಜೀರ್ ಭುಟ್ಟೋಗೆ. ಬೆನಜೀರ್ ಭುಟ್ಟೋ ಅವರು ಗೆಲ್ಲೋದಕ್ಕೂ ಕೂಡ ಇವರು ಮೇನ್ ಕಾರಣ. ಇದನ್ನೇ ನಾವು ಆ ಸಿನಿಮಾದಲ್ಲಿ ಕೂಡ ನೋಡಿದ್ದೀವಿ. ಅಂದರೆ ಒಂದಷ್ಟು ಮಾಫಿಯಾ ಗ್ಯಾಂಗ್ಗಳು, ಆ ಗ್ಯಾಂಗ್ ರೈವಲ್ರಿಗಳಲ್ಲಿ ಯಾರು ಗೆದ್ದೆತ್ತಿನ ಬಾಲ ಹಿಡಿತಾರೋ ಅವರೇ, ಆ ಗ್ಯಾಂಗೇ ಮೇಲ್ ಹೋಗುತ್ತೆ, ಆ ಗ್ಯಾಂಗೇ ಪರಿಣಾಮಕಾರಿಯಾಗಿ ಆ ಇಡೀ ಊರನ್ನ ಕಂಟ್ರೋಲ್ ಮಾಡುತ್ತೆ, ಹತೋಟಿ ಮಾಡುತ್ತೆ, ದುಡ್ಡು ಅವರ ಕೈಯಲ್ಲಿರುತ್ತೆ ಅನ್ನೋದು ಆಗ ನಾವು ನೋಡಿದಂಥ ಕಾಲ. ಅದನ್ನೇ ಇಲ್ಲಿ ಬಿಂಬಿಸಿದ್ದಾರೆ ಕೂಡ. ಜೊತೆಗೆ ಅಲ್ಲಿಂದ ಆಗಿದ್ದ ಕಷ್ಟಗಳೇ ಹೆಚ್ಚು. ಅಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿಂದ ಓಡಿ ಹೋದಂಥ ದಾವೂದ್ ಇಬ್ರಾಹಿಂ ಕೂಡ ಅದೇ ಕರಾಚಿಯಲ್ಲಿ ಕ್ಲಿಫ್ಟನ್ ರೋಡ್ ಅನ್ನುವಂತಹ ಒಂದು ಐಷಾರಾಮಿ ಒಂದು ಬಡಾವಣೆಯಲ್ಲಿ, ಐಷಾರಾಮಿ ಮನೆಯಲ್ಲಿ ಸ್ಟೇಟ್ ಪ್ರೊವೈಡೆಡ್ ಸೆಕ್ಯೂರಿಟಿಯಲ್ಲಿ ಕೂತಿದ್ದಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅಂದರೆ ಪಾಕಿಸ್ತಾನದ ಗೌರ್ಮೆಂಟ್ ಒಂದು ಕಡೆ ಸಹಾಯ ಮಾಡಿ ಅವನಿಗೆ ರಕ್ಷಣೆ ಕೊಡ್ತಿದೆ ಅನ್ನೋದು ಒಂದು ಕಡೆ ಆದರೆ, ಅಲ್ಲಿನ ಮಾಫಿಯಾ ಡಾನ್ಗಳು, ಅಲ್ಲಿನ ಅಂಡರ್ ವರ್ಲ್ಡ್ ಇವರೆಲ್ಲರೂ ಕೂಡ ಅದೇ ದಾವೂದ್ ಇಬ್ರಾಹಿಂಗೆ ಕುಮ್ಮಕ್ಕು ಕೊಟ್ಕೊಂಡು ಅವನನ್ನು ಬೆಳೆಸ್ಕೊಂಡು ಅವನನ್ನು ಇರಿಸ್ಕೊಂಡು ಇಟ್ಕೊಂಡಿದ್ದಾರೆ ಅನ್ನೋದು ಇನ್ನೊಂದು ವಾಸ್ತವಾಂಶ. ಈ ವಾಸ್ತವಾಂಶದಲ್ಲಿ ಅವನು ಅಲ್ಲಿ ಇರೋದಕ್ಕಲ್ಲದೆ ಭಾರತದ ಮೇಲೆ ಮತ್ತೆ ಇನ್ನಷ್ಟು ದಾಳಿ ಮಾಡೋದಕ್ಕೋ ಅಥವಾ ಇನ್ನಷ್ಟು ಯೋಚನೆ ಮಾಡೋದಕ್ಕೋ ಅಥವಾ ಇಲ್ಲಿನ
ಭಾರತದಲ್ಲಿ ಒಳಗಿರುವಂತಹ ಅವನಿಗೆ ಬೇಕಾದಂತಹ ರಾಜಕಾರಣಿಗಳ ಜೊತೆ ಮಾತನಾಡ್ಕೊಳ್ಳೋದಕ್ಕೂ ಸಹಾಯ ಆಗುವಂತೆ ಪರಿಸ್ಥಿತಿ ಅಲ್ಲಿ ಉದ್ಭವ ಆಗಿತ್ತು ಆಗಿನ ಕಾಲದಲ್ಲಿ. ಇವುಗಳನ್ನೇ ಅವರು ಬಿಂಬಿಸ್ತಾ ಹೋಗಿದ್ದಾರೆ ಆ ಚಿತ್ರದಲ್ಲಿ. ಈಗ ಕರಾಚಿ, ಈಗ ನಮ್ಮ ದೇಶದಲ್ಲಿ ಮುಂಬೈ ಹೇಗೋ, ಮುಂಬೈಗೆ ಎಲ್ಲಾ ಕಡೆಯಿಂದ ಜನ ಹೋಗ್ತಾರೆ. ದಕ್ಷಿಣ ಭಾರತದಿಂದ ಹೋಗ್ತಾರೆ, ಪೂರ್ವ ಭಾರತದಿಂದ ಹೋಗ್ತಾರೆ, ಉತ್ತರ ಭಾರತದಿಂದ ಹೋಗ್ತಾರೆ. ಹಾಗೆ ಕರಾಚಿ ದುಡ್ಡಿರುವಂತಹ ಊರು ಪಾಕಿಸ್ತಾನದಲ್ಲಿ. ಅಲ್ಲಿಗೂ ಕೂಡ ಬಲೋಚಿಸ್ತಾನದಿಂದ, ಪಂಜಾಬ್ದಿಂದ, ಅವರ ಹತೋಟಿಯಲ್ಲಿ ಇರುವಂತಹ ಕಾಶ್ಮೀರದಿಂದ, ಕ್ವೆಟ್ಟಾ ಅಂದರೆ ಈಗ ಏನು ಅಫ್ಘಾನಿಸ್ತಾನ್ ಗಡಿಯಲ್ಲಿರುವಂಥ ಕ್ವೆಟ್ಟಾ, ಇವರು ಈ ಎಲ್ಲ ಜಾಗಗಳಿಂದನೂ ಕರಾಚಿಗೆ ಬರ್ತಿರ್ತಾರೆ. ಅಂದರೆ ಕರಾಚಿ ಒಂಥರ ಎಲ್ಲ ಜನಾಂಗಗಳು ಸೇರಿ ಬದುಕ್ತಾ ಇರುವಂತಹ ಒಂದು ದೊಡ್ಡ ಮಹಾನಗರ. ಅಲ್ಲೂ ಗ್ಯಾಂಗ್ ರೈವಲ್ರಿಗಳಿಗೆ ಬುನಾದಿಯಾಗಿರುವಂತಹ ಈ ಐಡೆಂಟಿಟಿಗಳು, ಭಾಷೆ ಐಡೆಂಟಿಟಿ ಇರ್ಬೋದು, ರಾಜ್ಯದ ಐಡೆಂಟಿಟಿ ಇರ್ಬೋದು, ಜನಾಂಗದ ಐಡೆಂಟಿಟಿ ಇರ್ಬೋದು. ನಾನು ಬಲೋಚ್ ಜನಾಂಗದವನು, ನಾನು ಪಂಜಾಬಿ, ನಾನು ಪಶ್ತೋ, ಈ ರೀತಿ. ಹಾಗಾಗಿ ಈ ಐಡೆಂಟಿಟಿ ಪಾಲಿಟಿಕ್ಸ್ ಇಂದ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅಲ್ಲಿಂದ ನ್ಯಾಷನಲ್ ಪಾಲಿಟಿಕ್ಸ್, ಇವೆಲ್ಲ ಒಂದೊಂದು ಮೆಟ್ಲೆ. ಒಂದೇ ಮೆಟ್ಲಿಗೆ ನ್ಯಾಷನಲ್ ಪಾಲಿಟಿಕ್ಸ್, ಅಥವಾ ಒಂದೇ ಮೆಟ್ಲಿಗೆ ಐಡೆಂಟಿಟಿ ಪಾಲಿಟಿಕ್ಸ್, ಒಂದೇ ಮೆಟ್ಲಿಗೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್, ಅದಾದಮೇಲೆ ಒಂದು ಮೆಟ್ಲಿಗೆ ನ್ಯಾಷನಲ್ ಪಾಲಿಟಿಕ್ಸ್. ಹೀಗಿರುವಾಗ ದುಡ್ಡು, ಮಾಫಿಯಾ, ಆಮೇಲೆ ಇದು ಫೇಕ್ ವೆಪನ್ಸ್, ಆಮೇಲೆ ಫೇಕ್ ನೋಟ್ಸ್, ಜಾಲಿ ನೋಟುಗಳು, ಇವುಗಳೆಲ್ಲ ಅವೆಲ್ಲ ಒಂದು ರೀತಿಯಾಗಿ ಪೂರಕವಾಗಿ ಕೆಲಸ ಮಾಡಿದಂಥ ಒಂದು ಸಿಸ್ಟಮ್, ಒಂದು ವ್ಯವಸ್ಥೆ ಮಾಡಿಟ್ಕೊಂಡಿದ್ರು. ಅದನ್ನೇ ಅವರಲ್ಲಿ ಚಿತ್ರದಲ್ಲಿ ಕೂಡ ತೋರಿಸಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಹೇಗೆ ಇತ್ತು ರಿಯಾಕ್ಷನ್? ಮೇಲ್ನೋಟಕ್ಕೆ ಪ್ರೋ ಪಾಕಿಸ್ತಾನ್ ಅಲ್ಲದಂತಹ ಒಂದು ಸಿನಿಮಾ, ಅಂದ್ರೆ ಆಂಟಿ ಪಾಕಿಸ್ತಾನ್ ಅಂತ ಹೇಳೋಣ. ಹಾಗಾಗಿ ಒಂದು ಆ ದೇಶದಲ್ಲಿ ಆ ಸಿನಿಮಾ ಬ್ಯಾನ್. ಆದರೆ ಅತ್ಯಂತ ಹೆಚ್ಚಿನ ಮಟ್ಟಿಗೆ ಪೈರೇಟೆಡ್ ಕಾಪಿಯನ್ನ ಡೌನ್ಲೋಡ್ ಮಾಡಿಕೊಂಡು ನೋಡಿದಂತಹ ಸಿನಿಮಾ ದುರಂಧರ್ ಪಾಕಿಸ್ತಾನದೊಳಗೆ. ಹೆಚ್ಚಿನ ಜನ ಆಗ್ಲೇ ನೋಡಿ ಆಗೋಗಿದೆ ಆ ಸಿನಿಮಾವನ್ನ ಪಾಕಿಸ್ತಾನದೊಳಗೆ. ಒಂದು. ಇನ್ನೊಂದು, ಅವರಿಗೆ ಆಶ್ಚರ್ಯ, ಅರೆ ಕರಾಚಿಯನ್ನು ಇಷ್ಟು ಕರಾರವಾಕಾಗಿ ತೋರಿಸ್ಬಿಟ್ಟಿದ್ದಾರೆ. ಅದು ಯಾವುದೋ ಕಾಲನಿ, ಕರಾಚಿ ಒಳಗಿನ ಕಾಲೋನಿಯನ್ನು ತೋರಿಸಿದ್ದಾರೆ. ಈ ಕಾಲೋನಿಯನ್ನು ಇಷ್ಟು ಕರಾರವಾಕಾಗಿ ತೋರಿಸ್ಬಿಟ್ಟಿದ್ದಾರೆ ಅಂತೆಲ್ಲ. ಇನ್ನೊಂದು ಉದಾಹರಣೆ, ಆ ಚಿತ್ರದಲ್ಲಿ ನಾಯಕನನ್ನ ಒಂದು ಮನೆಯ ಮನೆ ಮೇಲೆ ಕರ್ಕೊಂಡು ಹೋಗಿ ತೋರಿಸ್ಬಿಟ್ಟು, ಅದೊಂದು ಬಡಾವಣೆ, ಇದೊಂದು ಬಡಾವಣೆ, ಇದೊಂದು ಬಡಾವಣೆ, ಇಲ್ಲೆಲ್ಲ ನಮ್ಮದೇ ಹುಕುಂ ನಡೆಯುತ್ತೆ ಅಂತ ಒಬ್ಬ ಹೇಳ್ತಾನೆ. ಹುಕುಂ ನಡೆಯುತ್ತೆ ಅಂತ ಹೇಳುವಾಗ ಒಂದು ಕಾಲೋನಿ ಹೆಸರು ಬಿಹಾರ್ ಕಾಲೋನಿ. ಆ ಬಿಹಾರ್ ಕಾಲೋನಿ ಯಾವುದು ಅಂದ್ರೆ 1971 ಯುದ್ಧ ಏನ್ ನಡೀತು. ಯುದ್ಧ ನಡೆದಾಗ ಬಾಂಗ್ಲಾದೇಶದೊಳಗೆ, ಅಂದ್ರೆ ಆಗಿನ ಪೂರ್ವ ಪಾಕಿಸ್ತಾನದ ಒಳಗೆ, ಬೇಡ ನಮ್ಗೆ ಹೊಸ ದೇಶ ಬೇಡ, ನಮ್ಗೆ ಪಾಕಿಸ್ತಾನವೇ ಇದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದಷ್ಟು ಜನ ಇರ್ತಾರಲ್ಲ, ಅವರು ಹೊಸ ಬಾಂಗ್ಲಾದೇಶ ಹುಟ್ಟಿಕೊಂಡಾಗ ನಮಗ್ ಪಾಕಿಸ್ತಾನವೇ ವಾಸಿ, ನಮಗ್ ಪಾಕಿಸ್ತಾನವೇ ಲೇಸು ಅಂತ ಓಡಿ ಬಂದು ಪಾಕಿಸ್ತಾನಕ್ಕೆ ಓಡಿ ಬಂದವರು ಇದ್ದರು. ಅವರುಗಳೆಲ್ಲ ಕರಾಚಿಯಲ್ಲಿ ಈ ಕಾಲೋನಿಯಲ್ಲಿ, ಬಿಹಾರ್ ಕಾಲೋನಿಯಲ್ಲಿ ಮನೆ ಮಾಡ್ಕೊಂಡಿದ್ರು. ಅದೇ ಆ ಬಿಹಾರ್ ಕಾಲೋನಿ. ಅಂದ್ರೆ ಅದನ್ನು ಕರಾರುವಾಕಾಗಿ ತೋರಿಸಿದ್ದಾರೆ. ಅಂದ್ರೆ ಹೆಸರಿಗಾಗಿ ಏನೋ ಒಂದು ಗಾಂಧಿ ರಸ್ತೆ, ನೆಹರು ರಸ್ತೆ ಅಂತ ನಾವೇನೋ ಸಿನಿಮಾಗಳಲ್ಲಿ ಏನ್ ತೋರಿಸ್ತೀವಿ ಆ ರೀತಿ ಅಲ್ಲ. ಕರಾರುವಾಕಾಗಿ ಅದೇ ಕಾಲೋನಿಗಳ ಹೆಸರುಗಳನ್ನ ಬಳಸಿಕೊಂಡು ಮಾಡಿರುವಂತಹ ಒಂದು ಚಿತ್ರ. ಅಂದ್ರೆ ನಿಜಕ್ಕೆ ಹತ್ತಿರವಾದಂತಹ ಒಂದು ಸಿನಿಮಾ. ಇದೇ ಅವರಿಗೆ ಆಶ್ಚರ್ಯ ತಂದಿರೋದು. ಇಷ್ಟು ಕರಾರುವಾಕಾಗಿ ಹೇಗ್ ಮಾಡಿದ್ದಾರೆ. ಅವ್ರೇನ್ ಇಲ್ಲಿ ಬಂದು ನೋಡಿದ್ರ, ಕರಾಚಿಯಲ್ಲಿ ಬಂದು ನೋಡಿದ್ರ ಎಷ್ಟು ಚೆನ್ನಾಗಿ. ಹೇಗೆ ಸಾಧ್ಯ ಆಗಿರ್ಬೋದು ಸರ್ ಇದು? ನಮ್ಮ ಗೂಢಾಚಾರಿ ಸಂಸ್ಥೆಗಳ ಮೂಲಕ, ಅಥವಾ ಗೂಗಲ್ ಮ್ಯಾಪ್ಸ್ನ ಮೂಲಕ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ. ಜೊತೆಗೆ ಅಷ್ಟು ವರ್ಷಗಳಿಂದ ಏನೇನು ಇನ್ಫಾರ್ಮೇಶನ್ ಸಿಗ್ತಾ ಇತ್ತು, ಮಾಹಿತಿ ಎಲ್ಲವನ್ನು ಕಲೆ ಹಾಕೊಂಡು ಚೆನ್ನಾಗಿ ಹೆಣೆದಿರುವಂತಹ ಒಂದು ಪ್ರಾಡಕ್ಟ್ ಕಥೆ ಆಗಿರೋದ್ರಿಂದ ಎಲ್ಲ ನಮ್ಗೆ ಕಾಣ್ತಿದೆ. ಒಂದು. ಇನ್ನೊಂದು ನಾನು ಹೇಳ್ಬೇಕಾದಂಥದ್ದು, ಇದೇ ಬೆನಹೀರ್ ಭುಟ್ಟೋ ನ ಮಗ ಈಗ ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ದೊಡ್ಡ ಮಾತಾಗಿರುವಂತಹ ಬಿಲಾವಲ್ ಭುಟ್ಟೋ ಸರ್ದಾರಿ. ಆ ಬಿಲಾವಲ್ ಭುಟ್ಟೋ ಸರ್ದಾರಿ ಇದೇ ಕರಾಚಿ ಅವನು. ಆ ದೇಶದಲ್ಲಿ ಬ್ಯಾನ್ ಆಗಿದೆ. ಆ ದೇಶದ ವಿರುದ್ಧ ತೆಗೆದಿರೋವಂಥ ಮೂವಿ, ತನ್ನ ವೈದ್ಯ ದೇಶ ತೆಗೆದಿರೋವಂಥ ಮೂವಿ. ಆದರೂ ಈ ಚಿತ್ರದ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಿರುವಂಥ ವಿಡಿಯೋಗಳು ವೈರಲ್ ಆಗಿದೆ. ಅಂದರೆ
ಪಾಕಿಸ್ತಾನದಲ್ಲೂ ಕೂಡ ಈ ಚಿತ್ರ ಎಷ್ಟು ಪಾಪ್ಯುಲರ್ ಆಗಿದೆ, ಎಷ್ಟು ಜನ ನೋಡಿದ್ದಾರೆ, ಹಾಡುಗಳು ಎಷ್ಟು ಪಾಪ್ಯುಲರ್ ಆಗಿದೆ ಅನ್ನೋದಕ್ಕೆ ಇದೊಂದು ಮಾಪಕ ಅಷ್ಟೆ. ಅಂದರೆ ಅಲ್ಲಿನ ರಾಜಕಾರಣಿ ಕೂಡ ಕುಣಿತಿದ್ದಾನೆ, ಅಲ್ಲಿನ ನಂಬರ್ 1 ಪಾಲಿಟಿಷಿಯನ್, ಕರಾಚಿಯ ನಂಬರ್ 1 ಪಾಲಿಟಿಷಿಯನ್ ಕೂಡ ಕುಣಿತಿದ್ದಾನೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಪಾಕಿಸ್ತಾನದವರು ಒಂದು ರೀತಿ ಒಪ್ಕೊಳಕ್ಕಾಗದೇ ಇದ್ರೂ ಒಪ್ಕೊಳ್ಳುವಂಥ ವಾಸ್ತವಾಂಶ, ಹೌದು ಇದು ನಮ್ಮ ದೇಶದಲ್ಲೇ ನಡೆಯುವಂಥ ಕಥೆಗಳಿದು ಅಂತ. ಆ್ಯಂಡ್ ಮೇಜರ್ ಮೋಹಿತ್ ಶರ್ಮಾ ಅವ್ರ ಬಗ್ಗೆ ಹೇಗೆ ಚಿತ್ರಣ ಮಾಡಿದ್ದಾರೆ, ಹೇಗೆ ಅನಿಸ್ತು? ಕೆಲವರು ಹೇಳೋದು ಇದು ಹೌದು ಅವ್ರ ಮೇಲೆ ತೆಗೆದಿರುವಂಥದ್ದು ಅಂತ, ಕೆಲವರು ಇಲ್ಲ ಅಂತಿದ್ದಾರೆ. ಅದು ಮೋಸ್ಟ್ಲಿ ಸೆಕೆಂಡ್ ಪಾರ್ಟಲ್ಲಿ ಇನ್ನೊಂದಷ್ಟು ಚೆನ್ನಾಗಿ ಹೇಳ್ಬೋದೇನೋ ಅಂತ ನನಗನ್ಸುತ್ತೆ. ಬಟ್ ಅದೇ ಅವರಿಗೆ ಹೋಲಿಕೆ ಇದೆ ಅನ್ನೋದಂತೂ ನಿಜ. ನಿಜ ಅಲ್ವಾ? ಅವ್ರು ಪಟ್ಟಂಥ ಕಷ್ಟಗಳು ಅಥವಾ ಇನ್ಯಾರೋ ಗೂಢಚಾರಿಗಳು ಪಟ್ಟಂಥ ಕಷ್ಟಗಳನ್ನು ಬಿಂಬಿಸಿದ್ದಾರೆ ಅನ್ನೋದೆಲ್ಲ ಹೌದು. ಆದರೆ ಅದೇ ಇದು ಕೇವಲ ಅವರಿಗಾಗೇ ಸೀಮಿತವಾಗೋ ಅಥವಾ ಅವರಿಗೆ ಮುಡುಪಾಗಿಟ್ಟಿರುವಂಥ ಮೂವಿ ಅಲ್ಲ. ಇಲ್ಲಿಂದ ಹೋದಂಥ ಎಷ್ಟೋ ಎಷ್ಟೋ ಜನರನ್ನು ನಾವು ಗೂಢಚಾರಿಯಾಗಿ ಕಳಿಸಿರ್ತೇವೋ ಅವರೆಲ್ಲರಿಗೂ ಒಂಥರ ಮುಡುಪಾಗಿರುವಂತಹ ಸಮರ್ಪಿಸುವಂಥ ಸಿನಿಮಾ ಒಂದು. ಇನ್ನೊಂದು ಅಂಶ, ನಾವು 2 ಬಾರಿ ತಪ್ಪು ಮಾಡಿದ್ದೇವೆ ನಮ್ಮ ದೇಶ. ಏನು? ಕಳಿಸಿದ್ದೇವೆ ಗೂಢಚಾರಿಗಳನ್ನು, ಕಳಿಸಿದ್ದಾದ ಮೇಲೆ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಯಾವುದೋ 2-3 ಕಾಲಘಟ್ಟಗಳಲ್ಲಿ ನಾವು ಪಾಕಿಸ್ತಾನದ ರಾಜಕಾರಣಿಗಳಿಗೆ, ಪಾಕಿಸ್ತಾನದಲ್ಲಿ ಅಧಿಕಾರದಲ್ಲಿ ಇರುವಂಥವರಿಗೆ ಇವರುಗಳ ಹೆಸರುಗಳನ್ನು ಕೊಟ್ಬಿಟ್ಟಿದ್ದೇವೆ. ಕೊಟ್ಟುಬಿಟ್ಟು ಅವ್ರನ್ನ ಹಿಡ್ಕೊಳ್ಳೋದ್ರಲ್ಲಿ ನಾವು ಅಣು ಮಾಡಿಕೊಟ್ಟಿದ್ದೀವಿ. ಅಂದರೆ ನಮ್ಮದೇ ಗೂಢಚಾರಿಗಳನ್ನು ನಾವು ಕಳಿಸ್ಬಿಟ್ಟು ಅವರಿಂದ ಏನೇನು ಮಾಹಿತಿ ಬೇಕೋ ಎಲ್ಲ ಪಡ್ಕೊಂಡ್ಬಿಟ್ಟು ಕೊನೆಗೆ ನಮಗೆ ಯಾವುದೋ ಕಾಲಘಟ್ಟದಲ್ಲಿ ನಾವು ಪಾಕಿಸ್ತಾನದ ಜೊತೆ ದೋಸ್ತಿ ಮಾಡ್ಕೊಳ್ಳೋ ನೆಪದಲ್ಲಿ ಈ ಎಲ್ಲ ಗೂಢಚಾರಿಗಳ ಮಾಹಿತಿಯನ್ನು ನಾವು ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಅವ್ರು ಯಾರೂ ಬದುಕುಳಿಲಿಲ್ಲ. ಆ ಥರ ತಪ್ಪು ನಾವು 1 ಸಲ ಮಾಡಿದ್ದಲ್ಲ, 2 ಸಲ ಮಾಡಿದ್ದೀವಿ. ಅಂದರೆ ನಮ್ಮದೇ ಸರ್ಕಾರ ಅವರಿಗೆ ಕಡಿಮೆ ಸಂಬಳ ಕೊಡ್ತೀವಿ ಅಥವಾ ಅವರು ಸತ್ತಾಗ ಅವ್ರ ಮನೆಯವರನ್ನು ನೋಡ್ಕೊಳ್ತೀವೋ ಇಲ್ವೋ ಅನ್ನೋದೆಲ್ಲ ಪ್ರಾಬ್ಲಮ್ಗಳು ಇದ್ದಿದ್ದೆ. ಅಷ್ಟಿದ್ರೂ ದೇಶದ ಮೇಲೆ ಪ್ರೇಮದ ಮೇಲೆ ಅವ್ರು ಹೋಗ್ತಾರೆ. ಬೇರೆ ದೇಶಕ್ಕೆ ಹೋಗಿ, ವೈದ್ಯ ದೇಶಕ್ಕೆ ಹೋಗಿ ಕಷ್ಟಪಟ್ಟು ನಮಗೆ ಏನೇನು ಬೇಕೋ ಮಾಹಿತಿ ತಂದುಕೊಡೋದು ಇವೆಲ್ಲ ಮಾಡ್ತಿರ್ತಾರೆ. ಇಷ್ಟೆಲ್ಲ ಆದಮೇಲೆ ನಾನು ನೆಚ್ಕೊಂಡಿರುವಂಥ ದೇಶ ನನಗೆ ಹೀಗೆ ಮಾಡಿಬಿಡ್ತು ಅಂತ ಅವ್ರಿಗೆ ಗೊತ್ತಾದರೆ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ. ಅವ್ರಿಗೆ ಬೇಜಾರಾಗತ್ತೆ, ಅವ್ರು ಬದುಕುಳಿತಾರೋ ಇಲ್ವೋ ಅನ್ನೋದಲ್ಲ. ಮುಂದೆ ಯಾರಾದರೂ ಯಾಕೆ ಹೋಗ್ತಾರೆ, ಗೂಢಚಾರಿಯಾಗಿ ಯಾಕೆ ಹೋಗ್ತಾರೆ? ಅಯ್ಯೋ ನಮ್ಮ ದೇಶ ನನ್ನ ಬೆನ್ನಿಗೆ ನಿಂತ್ಕೊಳ್ಳೋದಿಲ್ಲ ಅಂತ ಗೊತ್ತಾದರೆ ಯಾರೂ ಹೋಗೋದಿಲ್ಲ. ಹಾಗೆ ಈ ಥರದ 2 ಬಾರಿ ನಡೆದಿರೋ ಅಂಥ ತಪ್ಪು ಈ ನಡುವೆ ನಡೀತಿಲ್ಲ ಅನ್ನೋದು ಏನೋ ಒಂದು ಸಮಾಧಾನದ ಸಂಗತಿ. ಆದರೆ ಇವೆಲ್ಲ ನಾವು ನೆನ್ಪಿಟ್ಕೋಬೇಕು. ಇವೆಲ್ಲ ನೆನ್ಪಿಟ್ಕೊಂಡು ಆ ಮಾಹಿತಿಯನ್ನು ಇಟ್ಕೊಂಡು ನಾವು ಇಂಥ ಸಿನಿಮಾಗಳನ್ನು ನೋಡಿದ್ರೆ ನಮಗಿನ್ನೂ ಸಮರ್ಪಕವಾಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.